ಬೀದರ್ ನಗರದಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಂದ ಪರವಾನಗಿ ಹೆಸರಿನಲ್ಲಿ ಪ್ರತಿದಿನ 60 ರೂಪಾಯಿ ಹಣ ವಸೂಲಿ ಮಾಡುತ್ತಿರುವುದನ್ನು ಖಂಡಿಸಿ ಬಿಜೆಪಿ ನಗರ ಮಂಡಲದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ಸದ್ಯ ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಶಿ ಹೊಸಳ್ಳಿ ನೇತೃತ್ವದಲ್ಲಿ ನಗರದ ಗಣೇಶ ಮೈದಾನದಲ್ಲಿ ಪಾಲಿಕೆಯ ವಲಯ ಕಚೇರಿವರೆಗೆ ಬೀದಿ ವ್ಯಾಪಾರಿಗಳು ತಳ್ಳುಗಾಡಿಗಳ ಸಮೇತ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಲಾಯಿತು. ಇನ್ನು ಟೀ ಸ್ಟಾಲ್, ಪಾನಿಪುರಿ, ಕಬಾಬ್, ಮಿರ್ಚಿ ಬಜ್ಜಿ ಹಾಗೂ ಚೈನೀಸ್ ಅಂಗಡಿಗಳಿಂದ ಈ ಹಿಂದೆ ಪ್ರತಿದಿನ 20 ರೂಪಾಯಿ ಪರವಾನಗಿ ಶುಲ್ಕ ಪಡೆಯಲಾಗುತ್ತಿತ್ತು. ಆದರೆ ಏಕಾಏಕಿ 60 ರೂಪಾಯಿಗೆ ಹೆಚ್ಚಿಸಿ ವಸೂಲಿಯನ್ನ ಮಾಡುತ್ತಿರುವುದನ್ನು ಖಂಡಿಸಿ ಪ್ರತಿಭಟನಾಕಾರರು ಹೋರಾಟವನ್ನ ಮಾಡಿದರು. ಇದೇ ವೇಳೆ ದೈನಂದಿನ ಪರವಾನಗಿ ಶುಲ್ಕವನ್ನ ಕಡಿಮೆ ಮಾಡಬೇಕು, ಹಾಲಿ ಜಾರಿಯಲ್ಲಿರುವ 60ರ ದರವನ್ನ ರದ್ದುಗೊಳಿಸಬೇಕು ಎಂದು ಪಾಲಿಕೆ ಆಯುಕ್ತ ಮುಕುಲ್ ಜೈನ್ಗೆ ಮನವಿಯನ್ನ ಸಲ್ಲಿಸಿದರು. ಬೀದರ್ ನಗರ ಮಂಡಲ ವತಿಯಿಂದ ಎಲ್ಲ ಬೀದಿ ವ್ಯಾಪಾರಿಗಳ ನೇತೃತ್ವದಲ್ಲಿ ನಮ್ಮ ಪಾನಿಪುರಿ ಬಂಡಿ ಯೂನಿಯನ್ನ ಅಧ್ಯಕ್ಷರಾದ ಆತ್ಮಾರಾಮ್ ಅವರು, ಎಲ್ಲ ಸಣ್ಣ ಸಣ್ಣ ಬಂಡಿಯವರು ವ್ಯಾಪಾರಸ್ಥರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಇವತ್ತೇನು ಹೋರಾಟ ಇಟ್ಕೊಂಡಿದ್ದೆವು. ಬಡೋ ಜನರ ಹತ್ರ 20 ರೂಪಾಯಿ ಇದ್ದಂಥ ಶುಲ್ಕವನ್ನು 60 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ಮತ್ತು ಬಡ ಜನರು ಎಲ್ಲರೂ ವಿರೋಧ ಮಾಡ್ತಾ ಇದ್ದೇವೆ. ಇವತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನಾವು ಕೇಳಿದ್ದೇವೆ, ಒಂದೊಂದು ಕಟೌಟಿಗೆ 500 ರೂಪಾಯಿ ಕಟ್ಟಬೇಕಂತದ. ಯಾರು ನನಗೆ ಹಿಡ್ಕೊಂಡು ಯಾವ ಲೀಡರು ಕೂಡ ಒಂದೇ ರೂಪಾಯಿ ಇವತ್ತು ಕಟೌಟ್ ಹಾಕಿದಾಗ ಕಟ್ಟಲ್ಲ. ನನಗೆ ಹಿಡ್ಕೊಂಡೇ ಹೇಳತ್ತೀನಿ, ಯಾರು ಒಂದು ರೂಪಾಯಿ ಸರ್ಕಾರ ಕಟ್ಟಲ್ಲ. ಆದರೆ ಯಾವ ಬಡವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ತಮ್ಮ ಜೀವನ ನಡೆಸೋದಕ್ಕಾಗಿ ಇಡೀ ದಿನ ನಿಂತು ಬಂಡಿ ನೂಕೊಂಡು ತಳ್ಕೊಂಡು ಹೋಗಿ ವ್ಯಾಪಾರ ಮಾಡ್ತಾರೆ, ಅವ್ರ ಹತ್ರ 60 ರೂಪಾಯಿ ವಸೂಲು ಮಾಡ್ತೀರಿ. ಇದು ಯಾವ ನೀತಿ ಇದೆ? ಮೊದಲು 20 ರೂಪಾಯಿ ಇತ್ತು, ಅದು 60 ರೂಪಾಯಿ ಮಾಡಿರೋ. ಅದು ಬಿಟ್ಟು ಆ ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಅಂದರೆ, ಅಂಗಡಿಯವ್ರ ಮುಂದೆ 2 ಚೇರ್ ಇಟ್ಟರೆ ಅವ್ರ ಹತ್ರನೂ ವಸೂಲು ಮಾಡ್ತಾರೆ. ಅವ್ರು ಟೆಂಡರ್ನಲ್ಲಿ ನೇರವಾಗಿ ಕೊಟ್ಟಿದ್ದದ ಬಂಡಿಯವ್ರ ಹತ್ರ ತೊಗೊಳ್ಬೇಕಂತ. ಆದ್ರೆ ಅಂಗಡಿಯವ್ರ ಹತ್ರ ತೊಗೊಂಡಿದ್ದು ನನ್ನ ಬಳಿ ವಿಡಿಯೋ ಅವ, ರೆಕಾರ್ಡಿಂಗ್ ಅವ, ಕಮಿಷನರಿಗೆ ಕೊಟ್ಟಿನಿ. ಈಗಾಗಲೇ ಕಮಿಷನರ್ ಅವ್ರು ನಾಳೆಯಿಂದ 30 ರೂಪಾಯಿ ಮಾಡ್ತೀನಿ ಅಂತ ಹೇಳ್ಯಾರ. ಪಾನಿಪುರಿ ಬಂಡಿದ್ರು ಲಾಸ್ಟ್ ಟೈಮ್ ಮಾಡ್ತೀನಿ ಅಂದರು, ಈಗನೂ ಮಾಡ್ತೀನಿ ಅಂದಾರ. ಈಗ ಮಾಡಲಿಲ್ಲ ಅಂದ್ರೆ ಬರುವಂಥ ಮುಂದಿನ ವಾರ ಈ ಆಫೀಸಿಗೆ ಕೀಲಿ ಹಾಕೊಂಡು ಕೊಡ್ತೀವಿ. ಅವತ್ತು ಅದು ಕೊನೆ ಆಗೋವರೆಗೆ ನಾವು ಹೋಗಲ್ಲ. ಜನತಾ ಪಾರ್ಟಿ ಬೀದರ್